ಇಂದು ನಮ್ಮ ಪ್ರೀತಿಯ ಮಗಳಾದ ಮೇಘನಾಳ ಭರತನಾಟ್ಯ ರಂಗಪ್ರವೇಶಕ್ಕೆ ಆಗಮಿಸಿರುವ ನಮ್ಮ ಪ್ರೀತಿಯ ಅತಿಥಿಗಳು, ಸ್ನೇಹಿತರು, ಬಂಧುವರ್ಗ ಹಾಗೂ ನಮ್ಮ ಮನೆಯವರೆಲ್ಲರಿಗೂ ನಮ್ಮ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಪ್ರಭು ಗಣಪತಿ ಪರಿಪೂರ್ಣ ಪ್ರಭು ಗಣಪತಿ ಕುಮಾರಿ ಮೇಘನಾ ಸುಧೀಂದ್ರ ಇಂದಿನ ರಂಗಪ್ರವೇಶ ಕಾರ್ಯಕ್ರಮವನ್ನು ಸಾಂಪ್ರದಾಯಿಕ ಪುಷ್ಪಾಂಜಲಿಯೊಂದಿಗೆ ಪ್ರಾರಂಭಿಸುತ್ತಿರುವರು. ಅತಿ ಬೆಳಕಿನ ಆಟಗಳನ್ನು ಆಡದೇನೆ ಹೇಗೆ ಪ್ರೇಕ್ಷಕರ ಮನಸ್ಸನ್ನು ಹಿಡಿದಿಡಕ್ಕೆ ಸಾಧ್ಯ ಅನ್ನೋದು ಇವರಿವತ್ತು ತೋರಿಸ್ಕೊಟ್ರು. ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಬೇಕಾಗಿರೋದು ಸುಮಧುರವಾದಂತಹ ಸಂಗೀತ, ಅದನ್ನು ಉನ್ನತ ಮಟ್ಟಕ್ಕೆ ಎತ್ತುವಂತಹ ಮೇಳದ ಜೊತೆಗಾರರು, ಅವರೆಲ್ಲರ ದನಿಗೆ ಹೆಜ್ಜೆಗೂಡಿಸುವಂತಹ ಒಂದು ನೃತ್ಯ. ಅದನ್ನು ಇವತ್ತಿಲ್ಲಿ ನಾನು ನೋಡಿದೆ. ಕ್ಲಿಷ್ಟಕರವಾದ ಜತಿಗಳಿಗೆ ಒಂದು ಚೂರು ತಾಳ ತಪ್ಪದೆ, ಲಯ ತಪ್ಪದೆ ಆ ಮಗು ಹಿಡಿದಾಗ ಬಹಳ ಸಂತೋಷ ಆಯಿತು. ಯಾಕಂದರೆ ಇದು ಇಟ್ ಈಸ್ ಅ ಪ್ರಾಮಿಸ್ ಆಫ್ ದ ನೆಕ್ಸ್ಟ್ ಜನರೇಷನ್. ಆಕೆಯ ಗುರುಭಕ್ತಿ ಮತ್ತು ಗುರುವಾತ್ಸಲ್ಯ ಶಿಷ್ಯಳ ಮೇಲೆ ಯಾವ ರೀತಿ ಇರ್ಬೋದು ಅನ್ನೋದನ್ನು ನಾವಿಲ್ಲಿ ಊಹೆ ಮಾಡ್ಕೋಬೋದಲ್ವೇ. ಸೊ ಅಂತಹ ವಾತ್ಸಲ್ಯಮಯಿ ಗುರುಗಳ ಅಡಿಯಲ್ಲಿ ವಿದ್ಯಾರ್ಥಿನಿ ತಯಾರಾಗ್ತಾ ಇರುವಂಥದ್ದು. ನೃತ್ಯದ ಬಾಣಂಗಳದಲ್ಲಿ ಮತ್ತೊಬ್ಬ ಮೆನುಗತಾರಿಯಾಗಿ ಬೆಳಗಲಿ ಅಂತ ಅವಳಿಗೆ ಆಶಿಸ್ತಾ ಇದ್ದೇನೆ. ಇವತ್ತು ಅವಳು ನಿಜವಾಗ್ಲೂ ನಿಜವಾಗ್ಲೂ ಛಲದಿಂದ ಇವತ್ತು ನೃತ್ಯ ಮಾಡಿದ್ದಾಳೆ. ನಮಗೇನು ಗೊತ್ತಾ, ಇಂಥ ಮಕ್ಕಳನ್ನ ನೋಡಿದಾಗ ಇವ್ರಿಗೆ ಏನೇನೋ ಹೇಳ್ಕೊಡ್ಬೇಕನ್ನೋ ಆಸೆ ಇರುತ್ತೆ, ನಮ್ಮ ಕಲೆನ ದಾನ ಮಾಡಬೇಕನ್ನೋ ಆಸೆ ಇರುತ್ತೆ. ಹಾಗೆ ಒಬ್ಬ ಗುರುವಾಗಿ ಇವತ್ತು ಅದನ್ನು ಅವಳು ವೇದಿಕೆ ಮೇಲೆ ತೋರಿಸಿದ್ದಾಳೆ. ನಾನು ಶ್ರೀರಾಮ ಅನುಪಮ
ಕಾರ್ಯಕ್ರಮಕ್ಕೆ ಮೂಲ ಕಾರಣಕರ್ತರು ಮೇಘನಾಳ ತಂದೆ ತಾಯಿ. ಅವರು ಅವಳಿಗೆ ಪ್ರೋತ್ಸಾಹಿಸಿದ್ದಕ್ಕೆ ಮಾತ್ರ ಅವಳು ವೇದಿಕೆ ಮೇಲೆ ಬರೋಕ್ಕೆ ಸಾಧ್ಯ. ನಂತರ ಮೇಘನಾಳ ಎಫರ್ಟು ನಾನು ಯಾವಾಗಲೂ ಅಂದ್ಕೊಳ್ತಾ ಇರ್ತೀನಿ, ಇದು ನಾನು ಲಾಸ್ಟ್ ಜನ್ಮದ ಪುಣ್ಯ ಮಾಡಿದ್ದೆ ಅಂತ ಇಂಥ ಗುರುಗಳನ್ನ ಪಡೆಯೋಕ್ಕೆ. ಉಷಾ ಮ್ಯಾಮ್ ನನ್ನ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಅವ್ರೇನಾದರೂ ಡ್ಯಾನ್ಸ್ ಮಾಡ್ತಾಯಿದ್ರೆ ಅವರು ನೋಡ್ತಾ ನಿಲ್ಲೋಣ ಅಂತ ಅನಿಸುತ್ತೆ. ಶಾರದೆ ಕರುಣಾನಿಧೆ ಸಕಲಾನವಾಂಬ ಸದಾ ಜನಾ. ಶಾರದೆ ಕರುಣಾನಿಧೆ ಸಕಲಾನವಾಂಬ ಸದಾ